ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಒಂದು ಕಾಲದಲ್ಲಿ ರವಿಚಂದ್ರನ್, ವಿಷ್ಣುವರ್ಧನ್, ಅನಂತಾಗ್ ಅವರಿಗೆ ಫೇವರ್ ನಟಿಯಾಗಿದ್ದಂಥ ನಟಿ ಅಂದರೆ ಅದು ಪ್ರೇಮ ಅವರು ಅಂತಲೇ ಹೇಳ್ಬೋದು. ಇನ್ನು ಪ್ರೇಮ ಅವರು ಕನ್ನಡದ ಕೆಲ ಹಿರಿಯ ನಟರು ನಟಿಸಿದಂಥ ಅದು ನಾಯಕಿಯಾಗಿ ಕಾಣಿಸಿಕೊಂಡಂಥ ನಟಿ ಅಂತ ಹೇಳ್ಬೋದು. ಇನ್ನು ಎಸ್ ನಾರಾಯಣ್ ಅವರ ಫೇವ್ರೆಟ್ ನಟಿ ಕೂಡ ಇವರು ಆಗಿದ್ರು ಅಂತ ಕೂಡ ಹೇಳ್ಬೋದು. ಇಂಥ ನಟಿ ಈಗ ಇನ್ನಿಲ್ಲ ನಿಜ ಕೂಡ ಒಂದು ಶಾಕಿಂಗ್ ಮಾಹಿತಿ ಅಂತ ಕೂಡ ಹೇಳಲಾಗ್ತದೆ. ಹೌದು, ಇತ್ತೀಚೆಗೆ ಪ್ರೇಮ ಅವರು ಮದುವೆ ಆಗ್ತಿರೋಂಥ ಸುದ್ದಿ ಎದುರು ಹೊರತುಬಿಟ್ಟು ಯಾವುದೇ ಸುದ್ದಿ ಕೂಡ ಇರಲಿಲ್ಲ. ಬರೋಬ್ಬರಿ 2004ರಿಂದ ಅವ್ರಿಗೆ ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅವ್ರ ಕೊನೆಯ ಸಿನಿಮಾ ಆರ್ ಸಿನಿಮಾ ಬಂದಿದ್ದು, ಅದು ಕೂಡ ಶಿಶಿರ ಅಂತಲೇ ಹೇಳ್ಬೋದು. ಆ ಸಂದರ್ಭ ಸ್ವಲ್ಪ ಅನಾರೋಗ್ಯದಿಂದ ವಿಚಾರವಾಗಿ ಸುದ್ದಿ ಹೇಳಿದ್ರು ಬಿಟ್ಟರೆ ತದನಂತರ 22 ವರ್ಷಗಳಲ್ಲಿ ಹೋದ ನಟಿ ಪ್ರೇಮ ಅವರು ಅಂತ ಕೂಡ ಗೊತ್ತಾಗಲಿಲ್ಲ. ಇತ್ತೀಚೆಗೆ ಮದುವೆ ಜೀವನಕ್ಕೆ ಮತ್ತೆ ಅವರು ಕಾಲಿಡ್ತಾರೆ ಅಂತ ಹೇಳಲಾಗಿತ್ತಾದರೂ ಆ ಸುದ್ದಿಗೆ ಅಷ್ಟೊಂದು ಪುಷ್ಟಿ ಸಿಗಲಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಇನ್ನು ಅವ್ರ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ಕೊಡಗಿನಲ್ಲಿ ವಾಸವಾಗಿದ್ದು ಅಷ್ಟೇ ಅಲ್ಲ, ಅವರದೊಂದು ಕಾಫಿ ಎಸ್ಟೇಟ್ ಕೂಡ ಇದೆ, ಅದನ್ನು ಕೂಡ ಈಗ ನೋಡ್ಕೊಂಡು ಹೋಗ್ತಿದ್ದಾರೆ. ಸಾಕಷ್ಟು ಹೋಟೆಲ್ ಮತ್ತು ರೆಸಾರ್ಟ್ಗಳನ್ನು ಕೂಡ ಈಗಾಗಲೇ ಹೊಂದಿದ್ದಾರೆ. ಅಷ್ಟೇ ರೀತಿ ಚೌಟ್ರಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ಒಬ್ಬರು ಯೂಟ್ಯೂಬರ್ ಹೋಗಿವೆ, ನೀವು ಮತ್ತೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ಇದಕ್ಕೆ ಖಂಡಿತವಾಗಿಯೂ ಇಲ್ಲ ಅಂತ ಹೇಳಿದ್ದಾರೆ. ನನಗೆ ಸಾಕಷ್ಟು ನನ್ನ ವೈಯಕ್ತಿಕ ಕೆಲಸಗಳಿಂದ ಇರೋದ್ರಿಂದ ನಾವು ಯಾವ ಸಿನಿಮಾದಲ್ಲಿ ಕೂಡ ಅಭಿನಯಿಸಲು ಸಾಧ್ಯವಿಲ್ಲ ಅಂತ ಕೂಡ ಈ ಮೂಲಕ ತಿಳಿಸಿದ್ದಾರೆ. ಹೀಗಾಗಿ ನಟಿ ಪ್ರೇಮ ಅವರು ನೆನಪಾಗಿ